ದೀಪಾವಳಿ ದಿನ ಎಲ್ಲರೂ ಧನ್ವಂತರಿಯನ್ನು ಪೂಜಿಸಬೇಕು. ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಮರ್ಪಿತವಾಗಿರೋ ದೈವರೂಪ. ಇವತ್ತು ಧನ್ವಂತರಿ ಅನ್ನೋದು ಬಹುತೇಕ ವೈದ್ಯ ಪದಕ್ಕೆ ಸಮಾನಾರ್ಥಕವಾಗಿದೆ. ಧನ್ವಂತರಿ ಅಥವಾ ಧನ್ವಂತರಿ ದೈವರೂಪವು ಆರೋಗ್ಯಯುತ ಮತ್ತು ದೀರ್ಘ ಜೀವನದ ವಿಜ್ಞಾನವಾಗಿರೋ ಆಯುರ್ವೇದದ ಮೂಲ ಆಗಿರಬೇಕಿತ್ತು. ಇದನ್ನ ಯಾವಾಗ ಮಾಡಿದ್ರೂ ಗೊತ್ತಿಲ್ಲ, ಯಾಕಂದರೆ ಭಾಷೆ ಸ್ವರೂಪ ಆಗಿದೆ. ಉತ್ತರ ಭಾರತದಲ್ಲಿ ಬಹುತೇಕ ಜನರು ಹಿಂದಿಯನ್ನು ಮಾತಾಡ್ತಾರೆ, ಅದರಲ್ಲಿ ಕೊನೆ ಅಕ್ಷರನ ಕತ್ತರಿಸ್ತಾರೆ. ನೀವು ಧ್ಯಾನಲಿಂಗ ಅಂದರೆ ಅವರು ಧ್ಯಾನಲಿಂಗ್ ಅಂತಾರೆ, ನೀವು ಶಿವ ಅಂದರೆ ಶಿವ್ ಅಂತಾರೆ, ರಾಮ ಅಂದರೆ ರಾಮ್ ಅಂತಾರೆ. ಆ ಭಾಷೆಯಲ್ಲಿ ಯಾವಾಗಲೂ ಕೊನೆ ಅಕ್ಷರನ ಕತ್ತರಿಸೋ ರೂಢಿ ಇದೆ, ಬಹುತೇಕ ಎಲ್ಲದರಲ್ಲೂ. ಕೃಷ್ಣ ಕೃಷ್ಣ, ದೀಪಾವಳಿ ದಿವಾಲಿ, ಈ ಥರ. ಯಾರೋ ಈ ಧನ್ವಂತರಿ ಮತ್ತು ತ್ರಯೋದಶಿನ ಕತ್ತರಿಸಿ ಧನ್ತೇರಾಸ್ ಮಾಡಿದ್ರು. ಆರೋಗ್ಯದ ಬಗ್ಗೆ ಇದ್ದಿದ್ದು ಸಂಪತ್ತಿನ ಬಗ್ಗೆ ಆಯಿತು. ಧನ ಅಂದರೆ ಹಣ. ಈಗ ಎಲ್ಲರೂ ದೀಪಾವಳಿ ಸಂಪತ್ತಿನ ಬಗ್ಗೆ ಅನ್ಕೊಂಡಿದ್ದಾರೆ.